Hi, hello, namaste everyone. I'm Mr. Vinayak Gujjar, your maths educator from Gujjar Tutorials. Friends, in previous class we discussed that exercise number 1.1 full in details, and in this class we are going to discuss about exercise number 1.2. 1.2, the question is prove that root 5 is an irrational number. So how to solve this question? So ಹೆಂಗಿದು ಏನು ಸಾಲ್ವ್ ಮಾಡಬೇಕು? So given number is there na, first we need to assume that number as a rational ಅಂತ. ಸರ್ ಏನ್ ಮಾಡಬೇಕು ಸರ್, ಕೊಟ್ಟಿರೋ ನಂಬರ್ ನ ಫಸ್ಟ್ ನಾನು ಆ ನಂಬರ್ ನ ರ್ಯಾಷನಲ್ ನಂಬರ್ ಅಂತ ಅನ್ಕೋಬೇಕು ಮೀನ್ಸ್ ಅಸ್ಯೂಮ್. ಸೊ ಲೆಟ್ ಅಸ್ assume root 5 is a rational number. ಸರ್ ನಮಗೆ ಗೊತ್ತಿದೆ ಏನು, ಇಫ್ ಇಟ್ ಇಸ್ ಅ ರ್ಯಾಷನಲ್, ಸರ್ ಅದೇನಾದ್ರೂ ರ್ಯಾಷನಲ್ ಆಗಿದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ದ ಫಾರ್ಮ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆರ್ ಎ ಡಿವೈಡೆಡ್ ಬೈ ಬಿ. ಸರ್ ಈ ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡ್ಮೇಲೆ ಅದು ಯಾವಾಗೂ ಎ ಡಿವೈಡೆಡ್ ಬೈ ಬಿ ಫಾರ್ಮಲ್ಲಿ ಇರುತ್ತೆ. ಅಂಡರ್ಸ್ಟುಡ್? ಸೊ ಫಸ್ಟ್ ಸ್ಟೆಪ್, that is we need to assume the given number as a rational number. If it is a rational, it has to be in the form of a divided by b. Here a and b are there, no, they are co-prime numbers. Here a and b are there, na, they are a co-prime number. ಸರ್ ನನಗೆ ಗೊತ್ತು ಪ್ರೈಮ್ ನಂಬರ್ ಅಂದ್ರೆ ಏನು. ದೆನ್ ವಾಟ್ ಈಸ್ ದಿಸ್ ಕೋ ಪ್ರೈಮ್ ನಂಬರ್ ಅಂದ್ರೆ ಕೋ ಕೊಡೋ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಏನು ಸರ್? ದ ನಂಬರ್ ವಿಚ್ ಹ್ಯಾಸ್ ಓನ್ಲಿ ಟೂ ಫ್ಯಾಕ್ಟರ್ಸ್, ಅಥವಾ ಯಾವ ನಂಬರ್ ಒನ್ ಮತ್ತೆ ಅದೇ ಟೇಬಲ್ ನಲ್ಲಿ ಬರ್ತಾ, ದ ನಂಬರ್ ವಿಚ್ ಕ್ಯಾನ್ ಬಿ ಡಿವಿಸಿಬಲ್ ಬೈ ಒನ್ ಅಂಡ್ ಇಟ್ ಸೆಲ್ಫ್, ದಟ್ ಇಸ್ ಕಾಲ್ಡ್ ಆಸ್ ಅ ಪ್ರೈಮ್ ನಂಬರ್. ಸೊ ವಾಟ್ ಅಬೌಟ್ ಅ ಕೋ ಪ್ರೈಮ್ ನಂಬರ್? ನಾ ಯಾವ್ದಾದ್ರು ಎರಡು ನಂಬರ್ ತಗೊಂಡಾಗ ಅದರ ಫ್ಯಾಕ್ಟರ್ ಏನಾದ್ರೂ ಒನ್ ಬಂದ್ರೆ ಆ ನಂಬರ್ ನ ಕೋ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸರ್ ಕೆಲವೊಬ್ರು ಅಂತಾರಲ್ಲ ಬರೀ ಪ್ರೈಮ್ ನಂಬರ್, ಎರಡು ಪ್ರೈಮ್ ನಂಬರ್ ತಗೊಂಡಾಗ ಅದು ಪ್ರೈಮ್ ಆಗುತ್ತಾ? ಎಸ್, ಇಟ್ಸ್ ಕರೆಕ್ಟ್, ಬಟ್ ನಾಟ್ ಆಲ್ ದ ಟೈಮ್. ಸರ್ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಟೂ ಪ್ರೈಮ್ ನಂಬರ್ 2 and 3, ಕ್ಯಾನ್ ಐ ಕಾಲ್ ಇಟ್ ಆಸ್ ಅ ಕೋ ಪ್ರೈಮ್? ಎಸ್, ಇಟ್ ಇಸ್ ಅ ಕೋ ಪ್ರೈಮ್. ಸರ್ ನಾನು 2 ಮತ್ತೆ 5 ತಗೊಂಡೆ, ಸರ್ ಎರಡು ಪ್ರೈಮ್ ನಂಬರ್ ಇದಾವೆ, ಕೋ ಪ್ರೈಮ್ ಆಗುತ್ತಾ? ಆಗತ್ತ. ಸರ್ ನಾನು ಇದೇನಾದ್ರು ಕ್ಯಾನ್ ಐ ಟೇಕ್ 3 and 4, can I tell it is a co-prime number? Yes. ಸರ್ ಮತ್ತಿದು ಪ್ರೈಮ್ ನಂಬರ್ ಅಲ್ಲ, ಯಾವ ನಂಬರ್ ಇದು? ದಿಸ್ ಈಸ್ ಅ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ದ ನಂಬರ್ ವಿಚ್ ಹ್ಯಾಸ್ ಅ ಮೋರ್ ದೆನ್ ಅ ಟೂ ಫ್ಯಾಕ್ಟರ್, ಅಂದ್ರೆ ಎರಡಕ್ಕಿಂತ ಜಾಸ್ತಿ ಟೇಬಲ್ ನಲ್ಲಿ ಬರುತ್ತೆ. 4 1 ಟೇಬಲ್ ನಲ್ಲಿ ಬರುತ್ತೆ, 2 ಟೇಬಲ್ ನಲ್ಲೂ ಬರುತ್ತೆ, 4 ಟೇಬಲ್ ನಲ್ಲೂ ಬರುತ್ತೆ. ಅಂದ್ರೆ ಈ ನಂಬರ್ನ ಕೋ ಪ್ರೈಮ್ ನಂಬರ್ ಅಂತ ಕರಿಬಹುದಾ? ಹಾ. ಯಾಕೆ ಸರ್? ಸ್ಟಾರ್ಟಿಂಗ್ ಓನ್ಲಿ ವಿ ಟೋಲ್ಡ್ ದಟ್ ಕಂಡೀಷನ್ ಏನು? ಇವೆರಡು ನಂಬರಿನ ಫ್ಯಾಕ್ಟರ್ ಅಥವಾ ಎಚ್ ಸಿ ಎಫ್ ಯಾವಾಗೂ ಒಂದಿರಬೇಕು. ಫ್ಯಾಕ್ಟರ್ ಅಂದ್ರೆ ಇವೆರಡು ನಂಬರ್ ಡಿವೈಡ್ ಆಗ್ಬಾರ್ದು, ಅಂದ್ರೆ ಇವೆರಡು ನಂಬರ್ ಫ್ಯಾಕ್ಟರ್ ಯಾವಾಗೂ ಒಂದಿರ್ಬೇಕು. ಎಚ್ ಸಿ ಎಫ್ ತಗೊಳ್ರಿ, 3 ಮತ್ತೆ 4 ಯಾವ ಕಾಮನ್ ಫ್ಯಾಕ್ಟರ್ ಬರೋದಿಲ್ಲ, ಎರಡು ನಂಬರ್ ನಡುವೆ ಯಾವ ಕಾಮನ್ ಫ್ಯಾಕ್ಟರ್ ಬರೋದಿಲ್ಲ ಅಂದಾಗ ಆ ನಂಬರ್ನ ನಾವು ಕೋ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸರ್ ಹಾಗಂದ್ರೆ ಕೋ ಪ್ರೈಮ್ ನಂಬರ್ ನಲ್ಲಿ ಕಾಂಪೋಸಿಟ್ ನಂಬರ್ ಇರುತ್ತೆ. ವಾಟ್ ಇಸ್ ಅ ಕಂಡೀಷನ್ ಹಿಯರ್? ಕಂಡೀಷನ್ ಏನಪ್ಪಾ ಅಂದ್ರೆ ನಂಗೆ ಫ್ಯಾಕ್ಟರ್ 1 ಬರಬೇಕು ಅಥವಾ ಎಚ್ ಸಿ ಎಫ್ 1 ಬರ್ಬೇಕು. ಯಾವ್ದಾದ್ರು ಎರಡು ನಂಬರ್ ನಡುವೆ ಎಚ್ ಸಿ ಎಫ್ 1 ಬಂತಪ್ಪ ಅಂದ್ರೆ ದೆನ್ ದಟ್ ನಂಬರ್ ಇಸ್ ಕಾಲ್ಡ್ ಆಸ್ ಅ ಕೋ ಪ್ರೈಮ್ ನಂಬರ್. ಅರ್ಥ ಆಯ್ತು? ದೆನ್ ಸರ್ ದಿಸ್ ಬಿ ಇಸ್ ದೇರ್ ನ, ದಿಸ್ ಈಸ್ ಇನ್ ಅ ಡಿನಾಮಿನೇಟರ್ ಫಾರ್ಮ್, ಅಂದ್ರೆ ಡಿವೈಡ್ ನಲ್ಲಿ ಇದೆ. ಇಫ್ ಐ ಸೆಂಡ್ ದಿಸ್ ಹಿಯರ್ ಇಟ್ ವಿಲ್ ಬಿ ನ ಮಲ್ಟಿಪ್ಲಿಕೇಶನ್. ಗೊತ್ತಿದೆ ಸರ್, ಡಿನಾಮಿನೇಟರ್ ನಲ್ಲಿ ಇರೋದು ಎಲ್ ಎಚ್ ಎಸ್ ಸೈಡ್ ಕಳಿಸಿದಾಗ ಏನಾಗುತ್ತಾ? ಮಲ್ಟಿಪ್ಲೈ ಬರುತ್ತೆ. ಅಂಡರ್ಸ್ಟುಡ್? ದೆನ್ ಸರ್ ಇನ್ ಒನ್ ಸೈಡ್ ಇಟ್ಸ್ ಇನ್ ಅ ರೂಟ್, ಸೊ ವಿ ಕಾಂಟ್ ಸಾಲ್ವ್ ದಿಸ್ ಒನ್. ಸೊ ವಾಟ್ ವಿ ನೀಡ್ ಟು ಡೂ? ಜಸ್ಟ್ ವಿ ನೀಡ್ ಟು ಸ್ಕ್ವೇರ್ ದಟ್, ಸ್ಕ್ವೇರಿಂಗ್ ಆನ್ both sides. If I square this number, then it will be root 5 square into b square equal to a square. Understood? If I cancel square and root here, it will be 5 b square equal to a square. Understood? Here 5 will be divisible by a square, or we can tell it as a 5 is a
ಫ್ಯಾಕ್ಟರ್ ಆಫ್ ಎ. ಅರ್ಥ ಆಯ್ತು? ಏನ್ ಮಾಡಿದೆ ಸರ್, ಫಸ್ಟ್ ಕೊಟ್ಟಿರೋ ನಂಬರ್ನ ರ್ಯಾಷನಲ್ ನಂಬರ್ ಅಂತ ಅನ್ಕೊಂಡೆ. ಎಸ್ ಸರ್, ಇಫ್ ಇಟ್ ಇಸ್ ಅ ರ್ಯಾಷನಲ್ ನಂಬರ್ ಇಟ್ ಹ್ಯಾಸ್ ಟು ಬಿ ಇನ್ ದ ಫಾರ್ಮ್ ಆಫ್ ಎ ಡಿವೈಡೆಡ್ ಬೈ ಬಿ. ಓಕೆ, ಎ ಅಂಡ್ ಬಿ ಆರ್ ಕೋಪ್ರೈಮ್ ನಂಬರ್. ಡಿನಾಮಿನೇಟರ್ ನಲ್ಲಿ ಇರೋದು ಈ ಕಡೆ ಕಳಿಸಿದೆ, ಮಲ್ಟಿಪ್ಲೈ ನಲ್ಲಿ ಆಯ್ತು. ಸಾಲ್ವ್ ಮಾಡ್ಲಿಕ್ಕೆ ಬರ್ಲಿಲ್ಲ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಬರ್ಕೊಂಡೆ. ಸೊ 5 ಏನಿದೆ ಇಟ್ ಇಸ್ ಅ ಡಿವಿಸಿಬಲ್ ಬೈ ಎ ಸ್ಕ್ವೇರ್, ಮತ್ತೆ 5 ಇಸ್ ಅ ಫ್ಯಾಕ್ಟರ್ ಆಫ್ ಎ. ಡಿವಿಸಿಬಲ್ ಅಂದ್ರೆ ಏನು, ಫ್ಯಾಕ್ಟರ್ ಇದೆ ಅಂತ ಅರ್ಥ. ದೆನ್ ವಿ ನೋ ದಟ್ ಹಿಯರ್ a condition is there, that is by a theorem. So 5 in place of b will write c equal to a. We used to call it as equation number 1. This will be equation number 2. ಅರ್ಥ ಆಯ್ತು? Then so a ವ್ಯಾಲ್ಯೂ ಏನಿದೆ ಸರ್ 5c ಇದೆ. ಈ a ವ್ಯಾಲ್ಯೂ ಏನಿದೆ ಅಲ್ಲ, ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. a ಸ್ಕ್ವೇರ್ ಇರೋ ಪ್ಲೇಸ್ ಅಲ್ಲಿ a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದೆನ್ equation 1 gives, sir equation 1 ಏನು ಕೊಡುತ್ತೆ, ಏನಿದೆ equation 1? 5b square equal to a square ಇದೆ, a means 5c, a value ಬರುತ್ತೆ. So square is there sir, so we'll square this one. Understood? Then 5b square equal to 5 square will be 25 into c square. 5 ones are 5, 5 5s are 25. Then b square equal to 5c square. Then here 5 will be a factor, 5 is a common factor. Then we'll come to know that this contradicts our assumption is wrong. What we assumed here, that is a rational number, means our assumption is wrong, means this contradicts our assumption is wrong. If our assumption is wrong means root 5 will be a, yes very good, root 5 is a irrational number. Understood? So we will go to next question. Start. The next question is prove that a 3 plus 2 root 5 is a irrational number. Sir, same thing. What we need to do? First we need to assume. Let us assume what given number, that is a 3 plus 2 root 5 is a rational number. Given number is a irrational. Sir, we know that if the given number is a rational, then it will be in the form of a by b. Yes, very good. 3 plus 2 root 5 equals a divided by b. And so a and b are a co-prime number here. Sir, what are co-prime number? In previous question only we discussed the factor of two number. If the factor of two number is 1, then it will be a co-prime number. Then sir, if a question is like this, prove the given number is a rational. Sir, question ಏನಾದ್ರು prove the given number is rational ಅಂತ ಇದ್ದು ಸಿಂಗಲ್ ಡಿಜಿಟ್ ಇತ್ತಪ್ಪ ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಮಾಡಿದ್ವಿ ಆ ತರ ಮಾಡೋದು. ಸರ್ ಸಮ್ ಆಫ್ 2 ಡಿಜಿಟ್ ಅಥವಾ ಮಲ್ಟಿಪ್ಲಿಕೇಶನ್ ಅಥವಾ ಪ್ರಾಡಕ್ಟ್ ಆಫ್ 2 ಡಿಜಿಟ್ ನಲ್ಲಿ ಏನಾದ್ರು ಕ್ವಶನ್ ಇದ್ರೆ ಏನ್ ಮಾಡೋದು? ರೂಟ್ ಅಲ್ಲಿರೋ ನಂಬರ್ ಮಾತ್ರ ಒಂದ್ ಕಡೆ ಇಟ್ಟು, ಉಳಿದಿರೋ ಎಲ್ಲ ನಂಬರ್ RHS ಸೈಡ್ ಕಳಿಸ್ಬೇಕು. ಅಂಡರ್ಸ್ಟೂಡ್? ರೂಟ್ ಅಲ್ಲಿರೋ ನಂಬರ್ ಯಾವುದು? ರೂಟ್ 5. ಇದೊಂದನ್ನ ಬಿಟ್ಟು ಉಳಿದಿರೋ ಪ್ರತಿಯೊಂದು ನಂಬರ್ನು ಆ ಕಡೆ ಕಳಿಸ್ಬೇಕು. ವೆದರ್ ಇಟ್ ಈಸ್ ಇನ್ ಅಡಿಷನ್ ರಿಲೇಷನ್ ಅಲ್ಲಿ ಇತ್ತಪ್ಪ ಅಂದ್ರೆ ಆ ಕಡೆ ಕಳಿಸಿ ಮಲ್ಟಿಪ್ಲೈ ಮಾಡ್ತೀನಿ. ಸರ್ ಮಲ್ಟಿಪ್ಲೈ ನಲ್ಲಿ ಇತ್ತಪ್ಪ, ಎಡಿಷನ್ ನಲ್ಲಿ ಇರೋದು ಆ ಕಡೆ ಹೋದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಮಲ್ಟಿಪ್ಲೈ ನಲ್ಲಿ ಇರೋದು ಆ ಕಡೆ ಹೋಗಿ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ಸೊ ದಿಸ್ 3 is there na, it's in a addition relation with this number. Sir plus ಇರೋದು ಏನಾದ್ರು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ 2 root 5 equal to a divided by b plus 3 ಇರೋದು minus 3 ಆಯ್ತು. ಸರ್ ಇಲ್ಲಿ ಡಿನಾಮಿನೇಟರ್ ನಲ್ಲಿ ಏನೋ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಅಂಡರ್ಸ್ಟೂಡ್? ಸೊ b is there, 1 is there. b ಮತ್ತೆ 1 ನಡುವೆ ನಾ ಏನಾದ್ರೂ LCM ತಗೊಂಡ್ರೆ
If I take a LCM in between b and 1, the LCM will be b. Understood? So ಇಲ್ಲಿ 1 ಇದೆ, ಇಲ್ಲಿ b ಇದೆ. ಸರ್ ಇದು ಯಾವ ತರ ಅಂದಾಗ, ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಇರ್ತೀರಿ, ಸ್ಕೂಲಿಗೆ ಬಾಕ್ಸ್ ಒಯ್ದಿರ್ತೀರಿ, ಟಿಫನ್ ಬಾಕ್ಸು, ನೀವು ಬಾಕ್ಸ್ನ ತಂದಿರ್ತೀರಿ, ನಿಮ್ಮ ಫ್ರೆಂಡ್ ಬಾಕ್ಸ್ ತಂದಿರಲ್ಲ. ಅವಾಗ ಏನು ಮಾಡ್ತೀರಿ, ನಿಮ್ಮ ಬಾಕ್ಸಲ್ಲಿ ಇರೋದ ಚೂರು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡ್ತೀರಿ. ನಿಮ್ಮ ಬಾಕ್ಸಲ್ಲಿ ಇರೋ ಲಂಚನ ನಿಮ್ಮ ಫ್ರೆಂಡಿಗೆ ಸ್ವಲ್ಪ ಶೇರ್ ಮಾಡಿ, ಲಾಸ್ಟಿಗೆ ಎಲ್ಲರ ಮುಂದೆ ಬಿಲ್ಡಪ್ ತೊಗೊಂತೀರಿ. ಅವ್ನ ಬಾಕ್ಸ್ ತಂದಿದ್ದಿಲ್ರಿ ಸರ, ನಾನೇ ಬಾಕ್ಸ್ ಕೊಟ್ಟೆ. ಅವ್ನ ಬಾಕ್ಸ್ ತಂದಿದ್ದಿಲ್ರಿ, ನಾನು ಅವನಿಗೆ ಬಾಕ್ಸ್ ಕೊಟ್ಟೆ, ಅವನು ಉಂಡ. ಸೊ ಯು ವಿಲ್ ಟೆಲ್ ದ್ಯಾಟ್ ಸರ್ ನಂದೇ ಇದು ಬಾಕ್ಸ್. ದೆನ್ ಎ ಮೈನಸ್ ಏನು ಮಾಡ್ತಿದ್ದೀರಿ, ಬಾಕ್ಸ್ನ ಶೇರ್ ಮಾಡಿದ್ರಿ 3. ಅರ್ಥ ಆಯ್ತು ಸರ್? ನೀವೇ ಹೇಳಿದ್ರಿ ರೂಟಲ್ಲಿರೋ ನಂಬರ್ ಮಾತ್ರ ಇಲ್ಲಿರ್ಬೇಕು, ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ಬೇಕು. ರೂಟಲ್ಲಿರೋ ನಂಬರ್ ಬಿಟ್ಟು 2 ಇಸ್ ದೇರ್, ಇಟ್ಸ್ ಇನ್ ಅ ಮಲ್ಟಿಪ್ಲಿಕೇಶನ್ ರಿಲೇಷನ್ ವಿತ್ ಅದರ್. ಮಲ್ಟಿಪ್ಲೈ ನಲ್ಲಿ ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಸೊ √5 ಈಕ್ವಲ್ ಟು a ಮೈನಸ್ 3b ಡಿವೈಡೆಡ್ ಬೈ b. ಮಲ್ಟಿಪ್ಲೈ ನಲ್ಲಿ ಇರೋದು ಇಲ್ಲಿ ಬಂದ್ರೆ ಡಿವೈಡ್ ಆಯ್ತು. ಅಂಡರ್ಸ್ಟುಡ್? ನೌ ದ ಗಿವನ್ ನಂಬರ್ ಆರ್ LHS ಸೈಡ್ ನಲ್ಲಿ ಇರೋದು ಇಟ್ ಈಸ್ ಅ ರ್ಯಾಷನಲ್ ಅಂತ ಬರೀತೇನೆ. ದಿಸ್ ಈಸ್ ಆಲ್ಸೋ ರ್ಯಾಷನಲ್ ಅಂತ ಬರೀತೇನೆ. ದಿಸ್ ಈಸ್ ಅ ಇಂಟೀಜರ್ ಅಂತ ಬರೀತೇನೆ. ದಿಸ್ ಸೈಡ್ ಇಸ್ ಆಲ್ಸೋ ಇಂಟೀಜರ್ ಅಂತ ಬರೀತೇನೆ. ಆನ್ಸರ್ ಮುಗಿಸ್ತೀನಿ ಅಷ್ಟೇ. ಸೊ √5 is the integer then a minus 3b divided by 2b is a integer. ಮತ್ತೆ ಇದೇ ನಂಬರ್ a minus 3b divided by 2b is a rational number. ಇಷ್ಟಾದ್ಮೇಲೆ ಸ್ಟೈಲ್ ಆಗಿ this contradicts our assumption is wrong ಅಂತ ಬರೆದ್ರೆ ಆಯ್ತು. our assumption is a wrong. assumption wrong ಅಂದ್ರೆ ಅರ್ಥ ಏನು, ಕೊಟ್ಟಿರೋ ನಂಬರು ಇರ್ರ್ಯಾಷನಲ್ ಅಂತ ಅರ್ಥ. 3 plus 2√5 is a irrational number. Irrational number. ಅರ್ಥ ಆಯ್ತು? Then the next question is first question. What's the first question here? Prove that 1/√2 is a irrational number. So same thing sir, again let us assume (1/√2) is a rational. Sir, we know that if it is a rational, it has to be in the form of a divided by b, sir. So 1/√2 equal to a divided by b. Sir, ನಮ್ಗೆ ಈ ತರ ಇದ್ರೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ರೆಸಿಪ್ರೋಕಲ್ ತಗೊಳ್ಳಿ. If I take a reciprocal, this will be √2/1 means √2 equal to b by a. In previous question only we told that ರೂಟ್ ಇರೋದು ಒಂದ್ ಕಡೆ ಬರ್ಬೇಕು, ಉಳಿದಿದ್ದೆಲ್ಲ ಒಂದ್ ಕಡೆ ಬರ್ಬೇಕು. ಆಲ್ರೆಡಿ ಇಟ್ ಈಸ್ ಇನ್ that form. This question is already in that form. So what we need to do, just we need to write √2 is the integer, b by a is the integer, b by a is a rational. Again same thing sir, ಮತ್ತೆ ಅದೇ ಏನು, this contradicts our assumption is wrong. ಅನ್ಕೊಂಡಿದ್ದು ತಪ್ಪು. If it is wrong, then 1/√2 is a irrational. Understood? The next question, that is 7√5. Sir, same ರೂಟ್ ಇರೋದು ಒಂದ್ ಕಡೆ ಬರ್ಬೇಕು, ಉಳಿದಿದ್ದೆಲ್ಲ ಇನ್ನೊಂದ್ ಕಡೆ ಹೋಗ್ಬೇಕು. ಸೇಮ್ ಸ್ಟೆಪ್, ಸೇಮ್ ಹಿಂದಿನ ಕ್ವಶನ್ ಮಾಡಿದ್ವಿಲ್ಲ, ರೂಟ್ ಇರೋ ನಂಬರ್ ಒಂದ್ ಕಡೆ, ಇನ್ನೊಂದು ನಂಬರ್ ಒಂದ್ ಕಡೆ ಹೋಗ್ಬೇಕು. ಇದೇ ತರ ಸಾಲ್ವ್ ಮಾಡ್ಬೇಕು. Understood this one? And the next, this completes this chapter. From the next chapter we'll come again and we'll meet there. If you like this chapter, if you like our teaching, please like,
share and subscribe it. Thank you.